Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್ ಸೋಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಸ್ಟ್ರೈಟ್ ಅವೇ ಹಂಗೆ ಸೀಲ್ ಹೊಡಿತಾ ಇದ್ದೀನಿ. ಮೊದಲನೇ ಅಪ್ಡೇಟು ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, RCB ಫ್ಯಾನ್ಸ್ಗಳಿಗೆ ಎಸ್ಪೆಷಲಿ. ಟೀಮ್ ಡೇವಿಡ್, ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಪ್ಯಾಟ್ ಕಮಿನ್ಸ್ ಇಂಜುರಿ ಕನ್ಸರ್ನ್ಸ್ ಅಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ T20 ವರ್ಲ್ಡ್ ಕಪ್ಪಿಗೆ ಈ ಮೂರು ಜನರು ಕೂಡ ಆಸ್ಟ್ರೇಲಿಯಾಗೆ ಆಡ್ತಾರೆ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಆ್ಯಂಡ್ ಇಂಜುರಿ ಕನ್ಸರ್ನ್ಸ್ ಏನೇ ಇರಲಿ, ಎಲ್ಲರೂ ಕೂಡ T20 ವರ್ಲ್ಡ್ ಕಪ್ನ ಆಡೋ ಕಂಡೀಷನ್ಸಲ್ಲೇ ಇದ್ದಾರೆ, ರಿಕವರ್ ಆಗ್ತಾರೆ ಅಷ್ಟೊತ್ತಲ್ಲಿ ಅನ್ನೋ ಥರನೇ ಅಪ್ಡೇಟ್ ಇರೋದು. ಸೊ ಆದ್ದರಿಂದ RCB ಫ್ಯಾನ್ಸ್ಗಳಿಗೆಲ್ಲ ಒಂಥರ ಗುಡ್ ನ್ಯೂಸ್. ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಟೀಮ್ ಡೇವಿಡ್ ಫಿಟ್ ಆಗ್ತಾರೆ ಅಂತ ಅಂದರೆ T20 ವರ್ಲ್ಡ್ ಕಪ್ ಆಡ್ತಾರೆ ಅಂದರೆ ಒಬ್ಬಿಯಸ್ಲಿ IPL ಗಂತೂ ಅವೈಲೇಬಲ್ ಖಂಡಿತ ಇದ್ದೇ ಇರ್ತಾರೆ. ಮೈನ್ ಕನ್ಸರ್ನ್ ಇದ್ದಿದ್ದು ಈ ಇಬ್ಬರದು. ಸೊ ಈ ಇಬ್ಬರು ಕನ್ಸರ್ನ್ಸು ಇವ್ರ ಈ ಥರ ಪಾಸಿಟಿವ್ ಅಪ್ಡೇಟ್ನ ಕೊಡ್ತಾ ಇದ್ದಂಗೆ ದೂರ ಹೋಯಿತು. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ಬಗ್ಗೆ ಇರ್ಫಾನ್ ಪಠಾನ್ ಮಾತಾಡ್ತಾರೆ. ವಿರಾಟ್ ಕೊಹ್ಲಿ ಇಸ್ ಅ ಪ್ಲೇಯರ್ ಹೂ ರೈಸಸ್ ಹೈಯರ್ ಆ್ಯಂಡ್ ಪ್ಲೇಸ್ ಇವನ್ ಬೆಟರ್ ದ ಮೋರ್ ಪ್ರೆಷರ್ ಯು ಪುಟ್ ಆನ್ ಹಿಮ್ ಅಂತ. ನೀವು ಎಷ್ಟು ಪ್ರೆಷರ್ ಆಗ್ತಿರೋ ಅಷ್ಟು ಸಖತ್ತಾಗಿ ವಿರಾಟ್ ಕೊಹ್ಲಿ ಆಡ್ತಾರೆ. ಎಷ್ಟು ನೀವು ಒಂಥರ ಪ್ರೆಷರ್ನ ಕಮ್ಮಿ ಮಾಡ್ತಿರೋ ಅಂದರೆ ಅಷ್ಟು ಚೆನ್ನಾಗಿ ಆಡಲ್ಲ ಅಂತಲ್ಲ, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಮಾಡಿದಷ್ಟು ಕೂಡ ಅಂದರೆ ಆಪೋನೆಂಟ್ಸ್ಗಳು ಸ್ಟ್ರಾಂಗ್ ಆಗಿದ್ದಷ್ಟು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಥರನೇ ಅದು. ಜೊತೆಗೆ ನೋ ಒನ್ ಪ್ಲೇಸ್ ಒನ್ ಡೇ ಕ್ರಿಕೆಟ್ ಬೆಟರ್ ದನ್ ವಿರಾಟ್ ಕೊಹ್ಲಿ. ದ ವೇ ಹಿ ಪ್ಲೇಸ್ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್, ದ ಸಿಚುವೇಶನ್ ಆ್ಯಂಡ್ ಮ್ಯಾಚ್ ಅವೇರ್ನೆಸ್ ಇಸ್ ಸಿಂಪ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ, ಅಂದರೆ ಒನ್ ಡೇ ಕ್ರಿಕೆಟ್ ಎಸ್ಪೆಷಲಿ ಮಾತಾಡ್ತು ಅಂತ ಅಂದಾಗ ಈ ಫಾರ್ಮೆಟ್ ನಾವು ವರ್ಲ್ಡಲ್ಲಿ ಡಾಮಿನೇಟ್ ಮಾಡಿರುವಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದರೆ ಅದು ವಿರಾಟ್ ಕೊಹ್ಲಿನೇ. ಅದು ಯಾರು ಒಪ್ಕೊಳ್ಳೇಬೇಕು, ಆ್ಯಂಡ್ ನೋ ಒನ್ ಕ್ಯಾನ್ ಚೇಂಜ್ ಇಟ್. ಹೌದು, ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡಿದರೆ ಫಾರ್ಮೆಟ್ನ ಅಂತ. ಯಾಕಂದರೆ ಎಲ್ಲ ಹೇಳುತ್ತೆ ಗುರು, ಸ್ಟ್ಯಾಟ್ಸೇ ಹೇಳುತ್ತೆ ಆ ರೇಂಜಿಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ರಿಲೇಟೆಡೇ. ವಿಜಯ್ ಹಜಾರೆ ಟ್ರೋಫಿ ಆಕ್ಟಿವ್ ಆಗಿ ನಡೀತಿದೆ. 2 ಮ್ಯಾಚ್ನ ವಿರಾಟ್ ಕೊಹ್ಲಿಗೆ ಆಲ್ರೆಡಿ ಆಡಿದರೆ. ಅಗೇನ್ಸ್ಟ್ ಆಂಧ್ರ ಪ್ರದೇಶ್ ಒಂದು ಆಡಿದ್ರು, ಜೊತೆಗೆ ಇನ್ನೊಂದು ಯಾವುದೋ ಗುಜರಾತ್ ಮೇಲೆ ಆಡಿದ್ರು. ಆಮೇಲೆ ಇವಾಗ ನೆಕ್ಸ್ಟ್ ರೈಲ್ವೇಸ್ ಅಗೇನ್ಸ್ಟೂ ಕೂಡ ಆಡ್ತಾರೆ ಅಂತ ಅಪ್ಡೇಟ್ ಇದೆ ಗುರು. ನಾನು 2 ಮ್ಯಾಚ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, 3 ಮ್ಯಾಚ್ನ ಆಡ್ತಾರೆ ವಿರಾಟ್ ಕೊಹ್ಲಿ. ಅದೇ ರೈಲ್ವೇಸ್ ಅಗೇನ್ಸ್ಟು ಜನವರಿ 6ನೇ ತಾರೀಕು ಅಂತ ಅಪ್ಡೇಟ್ ಅಂತೂ ಇದೆ. ಜನವರಿ 11ನೇ ತಾರೀಕು ನ್ಯೂಜಿಲೆಂಡ್ ಅಗೇನ್ಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ, ODI ಸೀರೀಸ್. ಅದರಲ್ಲೂ ಕೂಡ ಇವರು ಆಡ್ತಾರೆ. ಒಂಥರ ಕಂಟಿನ್ಯೂಷನ್ ಇರಬೇಕು, ಜಾಸ್ತಿ ಗ್ಯಾಪ್ ಆಗೋದು ಬೇಡ ಅಂತ ಏನೋ ಈ ಒಂದು ಮ್ಯಾಚಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನಂತೆ. ಜನವರಿ 6ನೇ ತಾರೀಕು ನೋಡೋಣ. 2 ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ. ಅದರಲ್ಲಿ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದೆ, ಒಂದು ಸೆಂಚುರಿನೂ ಕೂಡ ಬಂದಿದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಇನ್ನೂ ಒಂದು ಮ್ಯಾಚನ್ನು ಕೂಡ ಅದ್ದೂರಿಯಾಗಿ ಆಡಲಿ. ಜೊತೆಗೆ ಅಲ್ಲಿ ಏನು ಬಿಟ್ಟಿದ್ರೋ ಸೌತ್ ಆಫ್ರಿಕಾ ಅಗೇನ್ಸ್ಟು ಅದನ್ನ ಹಂಗೆ ಕಂಟಿನ್ಯೂ ಮಾಡಲಿ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ. ಅಪ್ಡೇಟ್ ನಂಬರ್ 4, ಮಧ್ಯಪ್ರದೇಶನ ಕ್ಯಾಪ್ಟನ್ ಆಗಿರುವಂಥ ವೆಂಕಟೇಶ್ ಅಯ್ಯರ್ ಅವರು ಅವರ ಸ್ಕೋರ್ ಕಾರ್ಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಆಡಿರುವಂಥದ್ದು 3 ಮ್ಯಾಚು ಈ ಸೀಸನ್ನು. 34 ರನ್ನ 42 ಬಾಲ್ ಹೊಡೆದಿದ್ದಾರೆ, 32 ರನ್ನ 25 ಬಾಲ್ ಹೊಡೆದಿದ್ದಾರೆ, ಆ್ಯಂಡ್ 8 ರನ್ನ ಹೊಡೆದಿದ್ದಾರೆ. ಇನ್ನು ಒಂದು ಮ್ಯಾಚಲ್ಲಿ 3 ಮ್ಯಾಚಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. RCB ತಗೊಂಡಾದ ನಂತರ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಆ ಥರ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡೋದು RCB ಪ್ಲೇಯರ್ಸ್ಗಳೆಲ್ಲ ವಿಜಯ್ ಹಜಾರೆ ಟ್ರೋಫಿಲಿ ಸೆಂಚುರಿಗಳನ್ನ ಎಳಿಸ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡಿ, ನಮ್ಮ DDP ಸೆಂಚುರಿ ಎಳಿಸಿದ್ರಲ್ಲ, ಮ್ಯಾಚ್ ವಿನಿಂಗ್ ನಾಕ್ ಆಡೋದಲ್ಲ, ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲರೂ ಕೂಡ. ಸೊ ಅಂಥ ಪರ್ಫಾರ್ಮೆನ್ಸ್, ಹೆವಿ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ನೋಡೋಣ, ಇನ್ನೂ ವಿಜಯ್ ಹಜಾರೆ ಟ್ರೋಫಿ ಇದೆ, ಏನಾರು ಮಾಡ್ತಾರೇನೋ ಅಂತ ವೆಂಕಟೇಶ್ ಅಯ್ಯರು. ಅಪ್ಡೇಟ್ ನಂಬರ್ 5, ರಶೀದ್ ಖಾನ್ ಬಗ್ಗೆ ಅನಿಲ್ ಕುಂಬ್ಳೆ ಅವರು ಮಾತಾಡಿದ್ದಾರೆ. ಅವರ ಸ್ಪಿನ್ ಬಗ್ಗೆ. ದ ನೋವೆಲ್ಟಿ ಆಫ್ ರಶೀದ್ ಖಾನ್ ಹ್ಯಾಸ್ ವೋರ್ನ್ ಆಫ್ ಅ ಲಿಟಲ್. ಅಂದರೆ ಮುಂಚೆ ಇದ್ದಂಥದ್ದು ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ. ಎಲ್ಲಾದರೂ ರಶೀದ್ ಖಾನ್ ಬಂದರು ಅಂದರೆ ಎದುರುಕೊಳೋರು ಹಂಗೆ ಬ್ಯಾಟರ್ಸ್ಗಳು ತಿಣ್ಕಾಡೋರು ರಶೀದ್ ಖಾನ್ 4 ಓವರ್ ಹಂಗೆ ತಿಣ್ಕಾಡ್ಕೊಂಡು ಆಡ್ಕೊಂಬಿಡ್ಬೇಕು ಅನ್ನೋ ಥರ ನೋಡ್ತಾ ಇದ್ದಂಥ ರಶೀದ್ ಖಾನೇ ಬೇರೆ, ಇವಾಗಿರುವಂಥ ರಶೀದ್ ಖಾನೇ ಬೇರೆ. ದೇರ್ ಆರ್ ಮೆನಿ ಸಿಮಿಲರ್ ಬೌಲರ್ಸ್ ಅವೈಲೇಬಲ್ ನಾವು. ಸೊ ಹಿ ಈಸ್ ನಾಟ್ ಎ ಇಂಟಿಮಿಡೇಟಿಂಗ್ ಆ್ಯಸ್ ಬಿಫೋರ್ ಅಂತ ಹೇಳಿದ್ದಾರೆ. ಮುಂಚೆ ಇದ್ದಂಥ ರಶೀದ್ ಖಾನ್, ಭಯ ಪಟ್ಕೊಳೋಂಥ ರಶೀದ್ ಖಾನ್ಗೂ ಇವಾಗಿರೋ ರಶೀದ್ ಖಾನ್ಗೂ 6 ಮೇಲೆ 6 ಸಿಗ್ತಾರಲ್ಲಪ್ಪ ರಶೀದ್ ಖಾನ್ಗೂ. ಮುಂಚೆ ತಡ್ಕಾಡೋರು ಒಂದು 6 ಹೊಡಿತಾರಲಿಲ್ಲ. ಒಂದು 4 ಓವರ್ ಆಗ್ತಾ ಇದ್ದಾರೆ ಅಂತಂದರೆ ಒಂದು ಮ್ಯಾಚಲ್ಲಿ ಒಂದು 6 ಅಲ್ಲ ಒಂದು 4 ಹೊಡೆಯೋಕ್ಕೂ ಕೂಡ ಎದುರ್ಕೊಳ್ಳೋರು ಬ್ಯಾಟರ್ಗಳು. ಆ ಥರ ಬೌಲಿಂಗ್ನ ಮಾಡೋರು ರಶೀದ್ ಖಾನು. ಹೌದು, ಪ್ಲೇಯರ್ಸ್ಗಳು ಚೇಂಜ್ ಆಗ್ತಾರೆ ಗುರು. ಏನು ಒಂದೇ ಥರ ಥ್ರೂಔಟ್ ದ ಕೆರಿಯರ್ ಒಂದೇ ಥರ ಇರೋದಕ್ಕಾಗಿಲ್ಲ ಎಲ್ಲ ಪ್ಲೇಯರ್ಸ್ಗಳು, ಎಸ್ಪೆಷಲಿ ಬೌಲರ್ಸ್ ಅಂತ ಬಂದಾಗ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.